ಕಿಶೋರ ಭಾರತದ 2ನೇ ಅಧ್ಯಾಯ ಶೋಕ ತಂದಿಟ್ಟ ಶಬ್ದವಿದ್ಯೆಯ 1ನೇ ಉಪ ಅಧ್ಯಾಯ ಭಗವಾನ್ ವೇದವ್ಯಾಸರು. ಇದ್ರಲ್ಲಿ ಮೊಟ್ಟ ಮೊದಲೇ ಬರೋದು ಚಿಂತನೆ ಭಗವಾನ್ ವೇದವ್ಯಾಸರದು. ಭಾರತವನ್ನ ಅದನ್ನು ನಾವು ಮಹಾಭಾರತ ಅಂತ ಕರಿತೇವೆ. ಅದನ್ನು ಬರೆದವರು ಭಗವಾನ್ ವೇದವ್ಯಾಸರು. ಇವರು ಪಾಂಡವರಿಗೆ ತಾತ ಆಗಬೇಕು. ಇವರ ತಂದೆ ಪರಾಶರ ಮಹರ್ಷಿ ಮತ್ತು ತಾಯಿ ಸತ್ಯವತಿ. ವ್ಯಾಸರು ಯಮುನಾ ನದಿಯ ಮಧ್ಯದ ದ್ವೀಪದಲ್ಲಿ ಹುಟ್ಟಿದ್ರು. ಮಹಾಜ್ಞಾನಿಗಳು, ವೇದಾಂಗ ಪಾರಂಗತರು. ತಪಸ್ಸು, ಅಧ್ಯಯನ, ವೃತ, ಉಪವಾಸ ಇವುಗಳ ಆಚರಣೆಯಲ್ಲಿ ಅದ್ವಿತೀಯರವರು. ಮೊದಲು ಒಂದೇ ಆಗಿದ್ದಂಥ ವೇದರಾಶಿಯನ್ನ ಋಕ್, ಯಜುರ್, ಸಾಮ ಮತ್ತು ಅಥರ್ವ ವೇದಗಳು ಅಂತ ವಿಭಾಗ ಮಾಡಿದವರು ಇವರು. ಇವರು ಕೃಷ್ಣವರ್ಣದವರು, ದ್ವೀಪದಲ್ಲಿ ಹುಟ್ಟಿದವರು. ಆದ್ದರಿಂದ ಇವರ ಹೆಸರು ಕೃಷ್ಣದ್ವೈಪಾಯನ ಅಂತ ಬಂದಿತು. ಪರಾಶರರ ಮಗಳ ಮಕ್ಕಳಾದ್ದರಿಂದ ಪಾರಾಶರ್ಯ ಅಂತ ಹೆಸರು ಬಂದಿತ್ತು. ವ್ಯಾಸ ಅಂದರೆ ವಿಭಾಗ ಮಾಡೋದು ಅಂತ ಅರ್ಥ. ಅಖಂಡವಾಗಿದ್ದಂಥ ವೇದರಾಶಿಯನ್ನ ವಿಭಾಗ ಮಾಡಿದ್ದರಿಂದ ಇವರಿಗೆ ವೇದವ್ಯಾಸರು ಅಂತ ಹೆಸರು ಬಂತು. ಅದರೊಂದಿಗೆ ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡಿದ್ದರಿಂದ ಬಾದರಾಯಣರು ಅಂತ ಕೂಡ ಒಂದು ಹೆಸರು ಬಂತು. ವ್ಯಾಸರು ವೇದಗಳನ್ನು ವಿಭಾಗಿಸಿದ ನಂತರ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳು ಅನ್ನುವಂಥ ಚತುರ್ವೇದ ಪುರುಷಾರ್ಥಗಳನ್ನು ಒಳಗೊಂಡಂಥ ಮಹಾಭಾರತವನ್ನು ಮನಸ್ಸಲ್ಲಿ ಚಿತ್ರ ಮಾಡಿಕೊಂಡ್ರು. ಇದನ್ನು ಗ್ರಂಥ ರೂಪಕ್ಕೆ ತರೋದು ಹೇಗೆ ಅಂತ ವಿಚಾರ ಮಾಡಿದರು. ಆಗ ಚತುರ್ಮುಖ ಬ್ರಹ್ಮ ಅವ್ರ ಮುಂದೆ ಪ್ರತ್ಯಕ್ಷನಾಗಿ, ವ್ಯಾಸ ಮಹರ್ಷಿ, ನೀನು ರಚಿಸಿರುವಂಥ ಮಹಾಭಾರತ ಅದ್ಭುತವಾಗಿದೆ, ಶ್ರೇಷ್ಠವಾಗಿದೆ. ಗಣಪತಿ ಸಹಾಯದಿಂದ ಅದನ್ನು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿ ಪ್ರಪಂಚಕ್ಕೆ ಉಪಕಾರ ಮಾಡು ಅಂತ ಹೇಳಿದ. ಅಂತೆಯೇ ವ್ಯಾಸರು ವಿನಾಯಕನನ್ನು ಪರಿಪರಿಯಾಗಿ ಸ್ತುತಿಸಿ ಪ್ರತ್ಯಕ್ಷ ಮಾಡಿಕೊಂಡ್ರು. ಮಹಾಭಾರತವನ್ನು ತಾನು ಗ್ರಂಥ ರೂಪದಲ್ಲಿ ತರೋದಕ್ಕೆ ವಿಚಾರ ಮಾಡಿರೋದಾಗಿ ತಿಳಿಸಿದರು. ಗಣಪತಿ ಆ ಗ್ರಂಥವನ್ನು ಬರೆದು ಕೊಡಬೇಕು ಅಂತ ಕೂಡ ಪ್ರಾರ್ಥನೆ ಮಾಡಿಕೊಂಡ್ರು. ವಿಘ್ನೇಶ್ವರ ಒಪ್ಕೊಂಡ. ಆದರೆ ಒಂದು ಷರತ್ತು, ನನ್ನ ಲೇಖನಿಗೆ ಬಿಡುವು ಕೊಡದಂತೆ ಶ್ಲೋಕಗಳನ್ನು ಹೇಳ್ತಾನೆ ಹೋಗಬೇಕು. ಇಲ್ಲದೆ ಹೋದರೆ ಮಧ್ಯದಲ್ಲಿ ಲೇಖನಿಗಳನ್ನು ಕೆಳಗಿಟ್ಟು ಹೋಗ್ಬಿಡ್ತೇನೆ ಅಂತ ಒಂದು ಕರಾರು ಹಾಕಿದ. ವ್ಯಾಸರು, ಆಗಬಹುದು ದೇವ, ಆದರೆ ನನ್ನದು ಒಂದು ಸಣ್ಣ ಪ್ರಾರ್ಥನೆ ಇದೆ. ನಾನು ಹೇಳುವ ಶ್ಲೋಕಗಳನ್ನು ನೀ ಅರ್ಥ ಮಾಡಿಕೊಂಡೇ ಬರೀಬೇಕು ಅಂದರು. ಗಣಪತಿ ಆಗಲಿ, ಅದಕ್ಕೇನು ಅಂದ. ವ್ಯಾಸರು ಶ್ಲೋಕಗಳನ್ನು ಹೇಳೋದಕ್ಕೆ ಶುರು ಮಾಡಿದರು. ಗಣೇಶ ಅದನ್ನು ಬರ್ಕೊಳ್ತಾ ಇದ್ದ. ವಿನಾಯಕನ ಲೇಖನಿ ಅತ್ಯಂತ ವೇಗವಾಗಿ ಓಡುತ್ತದೆ. ತಾವು ಶ್ಲೋಕಗಳನ್ನು ರಚಿಸೋ ತಡ ಆಗ್ತಿದೆ ಅಂತ ಅನಿಸಿದಾಗ ವ್ಯಾಸರು ಏನು ಮಾಡ್ತಿದ್ರು ಗೊತ್ತಾ? ಒಂದು ಸಮಸ್ಯಾತ್ಮಕವಾದಂಥ ಶ್ಲೋಕವನ್ನು ಹೇಳಿಬಿಡ್ತಿದ್ರು. ಆ ಶ್ಲೋಕದ ಅರ್ಥ ತಿಳಿದುಕೊಂಡು ಅದರ ಸ್ವಾರಸ್ಯವನ್ನು ಸವಿಯೋದಕ್ಕೆ ಆ ವಿದ್ಯಾ ಗಣಪತಿ ಕೂಡ ಕೆಲವು ಕಾಲಾವಕಾಶ ಬೇಕಾಗ್ತಾ ಇತ್ತು. ಆಗ ಅವನ ಲೇಖನಿಯ ವೇಗ ಕೊಂಚ ಕಡಿಮೆ ಆಗ್ತಾ ಇತ್ತು. ಈ ವಿಳಂಬದಿಂದ ವ್ಯಾಸರಿಗೆ ಮಹಾಭಾರತದ ಮುಂದಿನ ಶ್ಲೋಕಗಳನ್ನು ರಚನೆ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗ್ತಿತ್ತಂತೆ. ಇದೇ ವ್ಯಾಸಗುಟ್ಟು ಅಂತ ಕರೀತಾರೆ. ಹೀಗೆ ವ್ಯಾಸರು ವಿಘ್ನೇಶ್ವರನ ಸಹಕಾರದಿಂದ ಮಹಾಭಾರತವನ್ನು ಗ್ರಂಥ ರೂಪಕ್ಕೆ ಇಳಿಸಿದರು. ದೇವಲೋಕದಲ್ಲಿ ನಾರದರು, ಪಿತೃಲೋಕದಲ್ಲಿ ದೇವಲರು, ಗಂಧರ್ವ ಲೋಕದಲ್ಲಿ ಶುಕರು, ಮನುಷ್ಯ ಲೋಕದಲ್ಲಿ ವೈಶಂಪಾಯನರು ಇದಕ್ಕೆ ಪ್ರಚಾರಕರಾದರು. ಮಹಾಭಾರತ ಭರತ ವಂಶದವರ ಮಹಾಚರಿತ್ರೆ. ಇದು 1,00,000 ಶ್ಲೋಕಗಳಲ್ಲಿ ಹೇಳಲ್ಪಟ್ಟಿದೆ. ಇದು ವೇದಕ್ಕೆ ಸಮನಾದ ಗ್ರಂಥ. ಆದ್ದರಿಂದ ಇದನ್ನು ಪಂಚಮ ವೇದ ಅಂದರೆ 5ನೇ ವೇದ ಅಂತ ಕರೀತಾರೆ. ಅಧರ್ಮದ ವಿರುದ್ಧ ಧರ್ಮ, ಅಸತ್ಯದ ವಿರುದ್ಧ ಸತ್ಯ, ಅನ್ಯಾಯದ ವಿರುದ್ಧ ನ್ಯಾಯ ಯಾವಾಗಲೂ ಜಯಿಸುತ್ತದೆ ಅಂತ ಈ ಗ್ರಂಥ ಬೋಧಿಸುತ್ತದೆ. ಆದ್ದರಿಂದ ಇದಕ್ಕೆ ಜಯ ಅಂತೂ ಹೆಸರಿದೆ. ಭರತ ವಂಶದ ರಾಜರುಗಳ ವೃತ್ತಾಂತವನ್ನು ತಿಳಿಸೋದರಿಂದ ಇದಕ್ಕೆ ಭಾರತ ಎಂದ ಹೆಸರು. ಈ ಗ್ರಂಥ ಅತ್ಯಂತ ಮಹತ್ತರವಾದ ವಿಷಯಗಳಿಂದ ಕೂಡಿರೋದ್ರಿಂದ ಇದಕ್ಕೆ ಮಹಾಭಾರತ ಎಂಬ ಹೆಸರು ಸಾರ್ಥಕ ಆಗಿದೆ. ಮಹಾಭಾರತದೊಳಗೆ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಮೋಕ್ಷಶಾಸ್ತ್ರಗಳು ಎಲ್ಲ ವಿವರಿಸಲ್ಪಟ್ಟಿದ್ದಾವೆ. ಸಮುದ್ರ ಮತ್ತು ಮೇರು ಪರ್ವತಗಳಲ್ಲಿ ಹೇರಳವಾದ ರತ್ನಗಳು ಸಿಗುವಂತೆ ಮಹಾಭಾರತದೊಳಗೆ ಅಪಾರವಾದ ಉಪದೇಶ ರತ್ನಗಳು ಸಿಗ್ತವೆ. ಈ ಗ್ರಂಥ
ಎಲ್ಲ ಕಾಲದಲ್ಲೂ ಕೂಡ ಶ್ರವಣ ಮಾಡಲು ಅರ್ಹವಾದಂಥದ್ದು. ಇದನ್ನು ಕೇಳಿದರೆ ಕಿವಿಗೆ ಇಂಪಾಗ್ತದೆ, ಮನಸ್ಸಿಗೆ ಹರ್ಷ ಆಗ್ತದೆ, ಮನಸ್ಸಿನಲ್ಲಿ ಉತ್ತಮ ಗುಣಗಳು ಹೆಚ್ಚಾಗ್ತವೆ. ಇದರ ಶ್ರವಣ ಪ್ರವಚನಗಳಿಂದ ಸನ್ಮಂಗಳ ಉಂಟಾಗ್ತದೆ. ವ್ಯಾಸ ಮಹರ್ಷಿಗಳ ಶಿಷ್ಯರಾದ ವೈಶಂಪಾಯನರು ಮಹಾಭಾರತ ಗ್ರಂಥವನ್ನು ಪ್ರಚಾರ ಮಾಡುವ ಸಲುವಾಗಿ ಪ್ರಪಂಚ ಪರ್ಯಟನೆಗೆ ಹೊರಟರು. ಜನ್ಮೇಜಯ ಸರ್ಪಯಾಗ ಮಾಡುತ್ತಿದ್ದಂಥ ಯಾಗಶಾಲೆಗೆ ಬಂದರು. ಆಗ ತಾನೇ ಆಸ್ತಿಕನ ಅಪೇಕ್ಷೆಯಂತೆ ಸರ್ಪಯಾಗ ನಿಂತಿತ್ತು. ಜನ್ಮೇಜಯ ವೈಶಂಪಾಯನರನ್ನ ಗೌರವದಿಂದ ಬರಮಾಡಿಕೊಂಡ. ಪಾದ್ಯ, ಅರ್ಘ್ಯ, ಆಚಮನೀಯಗಳ ನಂತರ ಮಧುಪರ್ಕವನ್ನು ಸಮರ್ಪಿಸಿದ. ಉತ್ತಮ ವಾಸದಲ್ಲಿ ಕುಳ್ಳಿರಿಸಿ ಉಪಚಾರ ಮಾಡಿ ನಂತರ ವೈಶಂಪಾಯನರೇ, ವ್ಯಾಸ ಮಹರ್ಷಿಗಳು ತಾವು ರಚಿಸಿದ ಮಹಾಭಾರತವನ್ನು ನಿಮಗೆ ಹೇಳಿದರು ಅಂತ ಕೇಳಿದಿವೆ. ನಮ್ಮ ಭರತ ವಂಶದರ ಚರಿತ್ರೆಯನ್ನು ತಿಳಿಸುವ ಆ ಮಹಾಕಥೆಯನ್ನು ಕೇಳಬೇಕು ಅಂತ ತುಂಬ ಉತ್ಸುಕನಾಗಿದ್ದೇನೆ ನಾನು. ದಯವಿಟ್ಟು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದ. ಮಹಾಭಾರತದ ಕಥೆಯನ್ನ ಕೇಳೋ ತವಕದಿಂದ ಜನ್ಮೇಜಯನ ಪತ್ನಿ, ಮಂತ್ರಿ, ಸೇನಾಪತಿಗಳು, ವಿದ್ವಾಂಸರು, ಇತರ ಪುರಜನರು ಬಂದು ಕೂತ್ಕೊಂಡ್ರು. ವೈಶಂಪಾಯನರು ಮಹಾಭಾರತದ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದರು.